ಈಗ ರಮೇಶ್ ಅಣ್ಣ ಒಂದು ಟಾಸ್ಕ್ ಕೊಡಣ್ರಿ. ಟಾಸ್ಕ್ ಮಾಡ್ತೀಯ ರಮೇಶ್ ಅಣ್ಣ? ಒಂದು ಹೆಲೋ, ಐ ಆಮ್ ಅ ಕಂಟೆಂಟ್ ಕ್ರಿಯೇಟರ್, ಒಂದು ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಏನೈತೆ ಅಂದರೆ ಯು ಕೆ ಲಾಗರ್. ಯು ಕೆ ಲಾಗರ್ ಪ್ರವೀಣ್ ಅಂತ ಐತೆ. ಸ್ಟೆಪ್ ಬೈ ಸ್ಟೆಪ್ ನಾನು ಕಲಿಯಾಕಂತ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ದೋಸ್ತರ ಎಲ್ಲರೂ ಹೆಂಗದ್ರಿ? ಗಿಚ್ಚು ಗಿರ್ಗಿಲಿದ್ರಿ ಅಂತ ಅಂದ್ಕೊಂಡಿನಿ. ಬರ್ರಿ ಇವತ್ತಿನ ಒಂದು ಧಮಾಕದಾರ ಲಾಗ್ನ ಸ್ಟಾರ್ಟ್ ಮಾಡಿಟ್ಟು 13ನೇ ದಿನದ ಒಂದು ಲಾಗ್ ಆಗಿರ್ತೈತೆ ರೀ. ಈ ಲಾಗ್ ಒಳಗೆ ನಾವು ಬಂದೀವ್ರಿ. ಮತ್ತು ಕಡ್ಲಿಕಾಳು ಕುಟುಂಬ ಕಡ್ಲಿಕಾಳು ತೊಗೊಂಡು ಹೌದನ್ರಿ ಇವು ಎಲ್ಲ ಕಡ್ಲಿಕಾಳು ತೊಗೊಂಡು ಇಲ್ಲಿ ಹಾಕೇನ್ರಿ. ಇಲ್ಲೇ ಪಾರಿ ಭಾಳ ಬರ್ತಾವಂತಂದೆ ನೋಡೋಣ್ರಿ. ಪಾರಿ ಒಳ ಯಾವಾಗ ಬರ್ತಾವ ಮತ್ತು ಏನಂತೀರಿ ದೋಸ್ತರ ಎಲ್ಲರೂ ನೋಡ್ರಿ. ಬೆಳಗಿನ ಒಂದು ವಾತಾವರಣ ಎಲ್ಲ ಹೆಂಗೈತಿ, ಎಷ್ಟು ಸ್ವಚ್ಛ. ಲಕ್ಷ್ಮಣ ಇದ್ದಾನೋ ಇಲ್ಲೋ. A few moments later. ಎಲ್ಲರಿಗೂ ಒಂದು ಬೆಳಗಿನ ಶುಭೋದಯ. ಬರ್ರಿ ಇವತ್ತಿನ ಒಂದು ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಹಂಗೆ ವೆಲ್ಕಮ್ ಮಾಡೇವಿ. ಮತ್ತೇನು ಹೇಳಕ್ಕೆ ಇಷ್ಟಪಡ್ತಿತ್ತು ನೋಡ್ರಿ. ಹೊಂಟ ಬಿಟ್ಟವ್ರಿ ವಾಪಸ್ ಒಂದು OJT ಕ್ಲಾಸಸ್ಗೆ. ಇವತ್ತು 13ನೇ ದಿನ ಅಲ್ಲ, 13ನೇ ದಿನದ ಒಂದು ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ. ಹಂಗೆ ಮುಂದುವರ್ಸೋಣ್ರಿ. ನೋಡ್ರಿ ದೋಸ್ತ ಮತ್ತೆ ಹೊಂಟ ಬಿಟ್ಟಿವ್ರಿ ಕಂಪ್ನಿ ಕಡೆ. 12ನೇ ದಿನ I don't wanna be left on the shelf. Couldn't even hear me if I yelled. It's so cold outside. I'm alone, I'm alright. It's so cold outside. I'm alone, I'm alright. It's so cold. ದೋಸ್ತರ ಮತ್ತೆ ಹೊಂಟೆ ಬಿಟ್ಟವೆ ನೋಡ್ರಿ. ಅವನು 12ನೇ ದಿನದ ಒಂದು ಲಾಗ್ ಮಾಡ್ಕೊಂತ 13ನೇ ದಿನದ ಒಂದು ಗಿಚ್ಚು ಗಿರ್ಗಿಲಿ ಸೈಕ್ ಲಾಗ್ ಮಾಡ್ಕೊಂತ ಮುಂಜಾನೆ ಕುಡಿದು ಬಿಡಿರ್ತಾನ್ರಿ ಮಾತಾಡ್ತಾನೆ. 190 ಹೊಡೆದ ಬಂದುಬಿಟ್ಟಿದ್ನಿ ರೀ. ಏನು ತಲೆ ಇವತ್ತು ಭಾಳ ಡಿಪ್ರೆಷನ್ ಒಳಗೆ ಹೋಗ್ಬಿಟ್ಟಿದ್ರಿ. ಅದಕ್ಕೆ 190 ಹೊಡೆದು ಬಂದೆ ನೋಡ್ರಿ. ಒಂದೊಂದು ಆಳು ಇಟ್ಟಿರ್ತಾವ್ರಿ ಎಲ್ಲದಕ್ಕೂ. ಒಂದು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಮತ್ತೆ ಯಾಕೆ ಒಂದು ಆಳು ಇಟ್ಟಿರ್ತೀವಿ, ಹಾಕಾಕೊಂಡ್ ಇಟ್ಟಿರ್ತೀವಿ ನೋಡ್ರಿ. ಇನ್ನೊಂದು ವರ್ಷ ಅಲ್ಲ 3 ತಿಂಗಳು ಮಾಡಿ ಚಂದಾಗಿ ಗೊತ್ತಾಗತ್ತಿ. ಅಲ್ಲ OJT ಮುಗಿಸಂದೆ ಹರಿದ 12 ಆಗಿರ್ತೈತಿ. ಅಲ್ಲ OJT ಮುಗಿಸಿ ಹೌದಲ್ಲ, ಹರಿದ 12 ಆಗಿರ್ತೈತಿ. ಒಂದು 3 ತಿಂಗಳು ಮಾಡಾಕೊಡ್ದ ಈಗ ತುರ್ತಾರ ನಡಿ ಹಂಗೆ ನಡ್ಕೊಂತ. ಈಗ ಯಾವುದೋ ಒಬ್ಬರು ಈ ಕಾಲೇಜ್ ಸ್ಟೂಡೆಂಟ್ ಯಾರಾದರೂ ಹೋಗ್ತಿರ್ತಾರೆ ದಾರಿ ಒಳಗೆ. ನನಗೊಂಥರ ಕಾನ್ಫಿಡೆನ್ಸ್ ನನಗೆ ಹಿಂಗೆ ಇರ್ತೈತೆ, ಆದ್ರೆ ನಿಮಗೆ ಹೆಂಗೆ ಇರುತ್ತೆ ನನಗೆ ಗೊತ್ತಿಲ್ಲ ರೀ. ಆ್ಯಸ್ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ನಾ ಹೆಂಗೆ ಒಬ್ಬರ ಕಡೆ ಮಾತಾಡ್ತೀನಿ ಅಂತ ಒಂದು ಸ್ಮಾಲ್ ಒಂದು ಇದು ಹೇಳ್ತೇನೆ ರೀ. ಒಂದು ವಿಷಯ ಏನಂತಂದ್ರೆ, ಈಗ ಒಬ್ಬರು ಹುಡುಗಿನ ಇದು ಲೇಡೀಸ್ ಹೊಂಟಾರ. ಒಬ್ಬ ಹುಡುಗಿ ಹೆಲೋ 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 ಕಟ್ ಹೆಲೋ, ಐ ಆಮ್ ಅ ಕಂಟೆಂಟ್ ಕ್ರಿಯೇಟರ್, ಒಂದು ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಏನೈತೆ ಅಂದರೆ ಯು ಕೆ ಲಾಗರ್. ಯು ಕೆ ಲಾಗರ್ ಪ್ರವೀಣ್ ಅಂತ ಐತೆ. ಸ್ಟೆಪ್ ಬೈ ಸ್ಟೆಪ್ ನಾನು ಕಲಿಯಾಕಂತ. ಏನಾರು ಮಾತಾಡೋ ಒಂದಿದೆ ಊಟಕ್ಕೆ ಹೊಂಟಿದೆ. ಈಗ ನೀ ಕಾನ್ಫಿಡೆನ್ಸಿಂದ ಮಾತಾಡೋದೇವಾಗ, ನಿನಗೆ ಆ ಶಕ್ತಿ ಬರೋದು ಯಾವಾಗ, ನೀನು ಲಾಗ್ ಮಾಡೋದು ಯಾವಾಗ, ನೀನು ಕಂಟೆಂಟ್ ಕ್ರಿಯೇಷನ್ ಮಾಡೋದು ಯಾವಾಗ. ಒಂದು 10,000 ಪೇಮೆಂಟ್ ಹೆಚ್ಚಿಗೆ ಕೊಡಿಸ್ಬಿಡ. ಯಾಕು ಹಿಂಗೆ ಮ್ಯಾಗ ಥರ ಕೆಳಗೆ ಹಿಂಗೆ ಬಂದ್ರೆ CM ಡ್ರೋನ್ ವ್ಯೂ ಹಿಂಗೆ ಬರಪ್ಪ ಸ್ಟೈಲ್. ಇವತ್ತಿನ ಲಾಗ್ ಒಳಗೆ ಮುಖ್ಯ ಅತಿಥಿಗಳಾಗಿ ಮಿಸ್ಟರ್ ರಮೇಶ್ ಅಣ್ಣ ಅವರು ಬಂದಾರ್ರಿ ಗೈಸ್. ಇಲ್ಲೆಲ್ಲ ನೋಡ್ರಿ, ಇಲ್ಲೇನದಾವ ಇವು ಈಗಾರ ಎಲ್ಲ ಇಬ್ಬರು ಕೊಯ್ದಿಟ್ಟು ಊಟ ಮಾಡಕ್ಕೆ ಹೋಗಿದ್ದೀವಿ ರೀ. ಶಿಸ್ತು ಊಟ ಗಿಟ ಮಾಡ್ಕೊಂಬಂದ್ವಿ. ಏನಂತೀರಣ್ಣ, ಕೆಲಸ ಹೆಂಗಿತ್ತು? ಚಲೋ ಇತ್ತು. ಹಾಂ, ಇವು ಬಾಳಿಗೊನೆಯಲ್ಲಿ ಇವು ಬಾಳಿಗೊನೆ ಹೋದಿವ್ರಿ ಇಬ್ಬರು.
ಭಾಳ ಇವತ್ತು ಇದಾಗ್ಬಿಟ್ಟದ್ರಿ ಕೆಲಸ ಭಾಳ ಹಾರ್ಡ್ ವರ್ಕ್ ಆದಂಗೆ ಐತಿ ಎಲ್ಲ ಹೋದ್ವಿ ಗಿಚ್ಚ ಇಲ್ಲೇ ಕುಂದ್ರಂಬ ಕುಂತು ಮಾತಾಡಂಬ ಸ್ವಲ್ಪ. ಅವ ಇಂಗ್ಲೀಷಿನ ಒಬ್ಬ ಸಾಮ್ರಾಟಗಾರ ಅಂತ ನೋಡ್ರಿ, ಇಲ್ಲದ ನೋಡ್ರಿ. ಯಾರ್ಲೇ ತಮ್ಮ ನಿನ್ನ? ಕೊಯ್ದು ಹೆಚ್ಚಿದಂಗೆ ಈಗ ರಮೇಶ್ ಅಣ್ಣ ಒಂದು ಟಾಸ್ಕ್ ಕೊಡಣ್ರಿ. ಟಾಸ್ಕ್ ಮಾಡ್ತೀಯ ರಮೇಶ್ ಅಣ್ಣ? ಒಂದು ಹಾಂ, ಯಾವ್ದಾರ ಒಂದು ಟಾಸ್ಕ್ ಕೊಡ್ತಾನೆ ಈಗ ನಿನಗೆ. ಹಾಂ, ಒಂದು 30 ಸೆಕೆಂಡ್ ಮಾತಾಡ್ಬೇಕು, ನಿನ್ನ ಬಗ್ಗೆ ಹೇಳ್ಬೇಕು. ನಿಂದು ಯಾವೂರು? ನಾ ಕೇಳ್ತಾನೆ ಅಷ್ಟೇ, ಹೇಳ. ಹಾಂ, ಜಿಲ್ಲೆ ಬಿಜಾಪುರ ತಾಲೂಕು. ಸ್ವಲ್ಪ ವಾಯ್ಸ್ ಇದೆ ಹೆಚ್ಚಿಗೆ ಮಾಡಿ. ವಾಯ್ಸ್ ಬರಲ್ಲ. ಹಾಂ, ನಿಮ್ಮೂರು ಇದು ಬಿಜಾಪುರ. ನೀ ಏನು ಕಲ್ತಿ? ನಾನು 10th ಫೇಲ್ ಆಗಿನ. 10th ಎಷ್ಟು ಸಲ ಫೇಲ್ ಆಗಿ? 2 ಸಲ ಅಣ್ಣಾರು ಫೇಲ್ ಆಗ್ಯಾರಂತ್ರಿ. ನಾವು ಅವ್ರಿ 2 ಸಲ ಫೇಲ್ ಆಗಿಲ್ರಿ. 2 ಸಲ ಸಬ್ಜೆಕ್ಟ್ ಹೋಗಿದ್ದು ರೀ. ಅವನು ಪಾಸ್ ಆಗತ್ತ ಒಂದು 3 ತಿಂಗಳು ಮಾಡಿದ್ವಿ ರೀ. ಹೌದಲ್ಲ? 3 ತಿಂಗಳು ಪಾಸ್ ಮಾಡ್ಕೊಂಡೆ. ಮತ್ತು PUCಗೂ ಒಂದು ಸಬ್ಜೆಕ್ಟ್ ಹೋಗಿತ್ತು. ಅದು ಯಾವುದು ನನ್ನ ಮೋಸ್ಟ್ ಇಂಪಾರ್ಟೆಂಟ್ ಶತ್ರು ಅಂದ್ರೆ ಇಂಗ್ಲೀಷ್ ರೀ. ಆ ಇಂಗ್ಲೀಷ್ ಹೋಗಿತ್ತು ರೀ. ಇವತ್ತು ಇಂಗ್ಲೀಷ್ ಒಳಗೆ ಇಂಟ್ರೊಡಕ್ಷನ್ ಕೊಡೋಕೆ ಸ್ವಲ್ಪ ಏನೋ ಒಂದು ಪ್ರಯತ್ನ ಪಡಾಕಂತಾನೆ. ಪಡ್ತಾನೆ ಪ್ರಯತ್ನ. ಇಲ್ಲಿ ನೋಡ್ರಿ ಬ್ಯಾಕ್ಗ್ರೌಂಡ್ನಾಗ ಅದಿದೆ ಐತೆ ನೋಡು, ಬ್ಲಾಕ್ ಕೇಕ್ ಹೋಗದಾರ. ಇನ್ನು ಇವತ್ತು ಕಟ್ಟಿ ಬಿಡೋಣ ಇದನ್ನೆಲ್ಲ ಪೂರ. ಇವತ್ತು ಇನ್ನೆಲ್ಲ ಮುಗಿಸ್ತೇವೆ ರೀ ಇಬ್ಬರು ಬಂದು. ನೋಡ್ರಿ ಇಲ್ಲೇ ಈಗೆಲ್ಲ ಅರ್ಧ ಮುಗಿಸೇವ್ರಿ. ಈಗ ನಾನೇ ಗೌಂಡಿ ರೀ, ಮಿಸ್ತ್ರಿ ರೀ. ಅಣ್ಣಾರ ಮಿಸ್ತ್ರಿ ಅವ್ರು ಹೆಂಗೆ ಹೇಳ್ಕೊಟ್ರ ಹಂಗೆಲ್ಲ ಕಟ್ಟೇವ್ರಿ ಇದನ್ನು. ಬರ್ರಿ ಇಲ್ಲಿ ನೋಡ್ರಿ. ಇದನ್ನು 2018 ಕಟ್ಟಿದ್ವಲ್ಲ ಇದನ್ನು, ಈ ಬಿಲ್ಡಿಂಗ್ನ. ಈಗ ಎಷ್ಟು ವರ್ಷ ಆಯ್ತು ನಮಗೆ ಇದನ್ನು ಕಟ್ಟಿ? ಹಾಂ, ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ ಆಯ್ತು ಲೆಕ್ಕ ಹಾಕಿ? 2018 ಕಟ್ಟಿದ್ವಿ. ಇಸ್ವಿನೇ ಇಲ್ಲಲ್ವ ಅದಕ್ಕೆ? ಇಸ್ವಿ ಮಸ್ತೈತಲ್ಲ. ಲಿಫ್ಟನ ಅದು 300 kg ಎತ್ತೈತೆ ಅಂತ ನೋಡ್ರಿ ಇದ್ರ. But now I don't ever wanna be alone. I don't really ever feel at home. On my own, in the zone. That's the only way I know. Feeling low, about to blow back up. I won't ever let the